ವರ್ತೂರಿನ ಬೆಳಗೆರೆಯ ಎಸ್ಟಿಪಿ ಪ್ಲಾಂಟ್ನಲ್ಲಿ ಇಬ್ಬರು ಕಾರ್ಮಿಕರು ಬಿದ್ದು ಸಾವನ್ನಪ್ಪಿರುವ ಘಟನೆ ಇನ್ನೂ ಕಾರ್ಯಾಚರಣೆ ಮುಂದುವರೆದಿದೆ. ಸದ್ಯ ನಾನು ಕಾರ್ಯಾಚರಣೆ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೇನೆ. ಇಂದು ಬೆಳಗಿನ ಜಾವ 3 ಗಂಟೆಗೆ ಒಂದು ಮೃತದೇಹ ಪತ್ತೆಯಾಗಿದೆ, ಇನ್ನೊಂದು ಮೃತದೇಹಕ್ಕೆ ಕಾರ್ಯಾಚರಣೆ ನಡೆದಿದೆ. ಎನ್ಡಿಆರ್ಎಫ್ ಮತ್ತೆ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಒಂದು ಮೃತದೇಹ ಸಿಕ್ಕಿರುವಂತಹದ್ದು, ಜೊತೆಗೆ ಇನ್ನೊಂದು ಮೃತದೇಹದ ಹುಡುಕಾಟಕ್ಕೆ ತೀವ್ರ ಶೋಧವನ್ನ ನಡೆಸಲಾಗ್ತಿದೆ. ಈಗಷ್ಟೇ BWSSB ಚೇರ್ಮನ್ ಮಂಜುಳಾ ಅವ್ರ ಜೊತೆ ಮಾತನಾಡಿದಾಗ ಈ ಒಂದು ರೆಸ್ಕ್ಯೂ ಕಾರ್ಯಾಚರಣೆ ಎಷ್ಟು ರಿಸ್ಕ್ ಇದೆ ಅನ್ನೋದ್ರ ಮೂಲಕ ವಿವರಣೆಯನ್ನ ನೀಡಿದ್ರು. ಒಳಭಾಗದಲ್ಲಿ 40 ಅಡಿ ಆಳ ಇರೋ ಕಾರಣದಿಂದಾಗಿ ನಿರಂತರ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಒಳಭಾಗಕ್ಕೆ ಹೋಗ್ಲಿಕ್ಕೆ ಆಕ್ಸಿಜನ್ 3 ರಿಂದ 4 ನಿಮಿಷ ಬೇಕು, ಆಚೆ ಬರ್ಲಿಕ್ಕೆ 4 ನಿಮಿಷ ಬೇಕು. ಶೋಧ ಕಾರ್ಯಾಚರಣೆ ನಡೆಸಲಿಕ್ಕೆ 3 ರಿಂದ 4 ನಿಮಿಷ ಆಕ್ಸಿಜನ್ ಸಾಕಾಗುವ ಕಾರಣದಿಂದಾಗಿ ಕೇವಲ 4 ನಿಮಿಷದ ಕಾರ್ಯಾಚರಣೆ ಮಾತ್ರ ಆಗ್ತಿದೆ. ಆಳ ಇರೋ ಕಾರಣದಿಂದ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ. ಜೊತೆಗೆ ಒಳಭಾಗದಲ್ಲಿ ಜಾಸ್ತಿ ಹೊತ್ತು ಇರ್ಲಿಕ್ಕೆ ಆಗ್ತಾ ಇಲ್ಲ. ಮಾನವ ಸಂಪನ್ಮೂಲವನ್ನ ಬಳಸಿ ಶೋಧ ಕಾರ್ಯಾಚರಣೆ ಒಂದಿಷ್ಟು ಭಾಗದಲ್ಲಿ ಮಾಡಿದ್ರೆ, ಇನ್ನೊಂದಿಷ್ಟು ಮಿಷನರಿ ಅಂದ್ರೆ ಯಂತ್ರಗಳನ್ನ ಬಳಕೆ ಮಾಡಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ. ನಿರಂತರ ಕಾರ್ಯಾಚರಣೆ ಬಳಿಕ ಇಂದು ಬೆಳಗಿನ ಜಾವ 3:15 ಒಂದು ಮೃತದೇಹ ಪತ್ತೆಯಾಗಿರೋದು. ಅಖಿಲೇಶ್ ಅವರದು ಮೃತದೇಹ ಪತ್ತೆಯಾಗಿದೆ. ಜೊತೆಗೆ ಬ್ರಿಜೇಶ್ ಅವರ ಮೃತದೇಹಕ್ಕೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅಂತ ವಿವರಣೆಯನ್ನ ನೀಡಿದ್ದಾರೆ. ಪ್ರಮುಖವಾಗಿ ಈ ಇಬ್ಬರು ಆ ಭಾಗಕ್ಕೆ ಯಾಕೆ ಹೋದ್ರು ಅನ್ನೋ ಅನುಮಾನ ಕೂಡ ಶುರುವಾಗ್ತಿದೆ. ಯಾರ್ಯಾರ ಗಮನಕ್ಕೂ ತರದೆ ಆ ಭಾಗಕ್ಕೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ನಂತರ ಅಲ್ಲಿ ಅವರು ಕಾಣದೇ ಇರೋ ಕಾರಣದಿಂದಾಗಿ ಅನುಮಾನ ಬಂದು ನೋಡಿದಾಗ ಇಂತಹದೊಂದು ಘಟನೆ ನಡೆದಿರಬಹುದು ಅನ್ನೋ ಒಂದು ಗುಮ್ಮಾನಿ ಕೂಡ ಶುರುವಾಗಿತ್ತು. ಜೊತೆಗೆ ಅವರು ಯಾವ ಮುಂಜಾಗ್ರತಾ ಕ್ರಮಗಳನ್ನು ಅಷ್ಟಾಗಿ ತೆಗೆದುಕೊಂಡಿರಲಿಲ್ಲ. ಬಾಡಿಗೆ ಹುಕ್ ಮಾಡುವಾಗ ಒಂದು ಗೋಡೆಗೂ ಕೂಡ ಹುಕ್ ಮಾಡಬೇಕು, ಅಂದ್ರೆ ಇಮಿಡಿಯೇಟ್ ಆಗಿ ಒಳಭಾಗದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಮೇಲ್ಭಾಗಕ್ಕೆ ಬರ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹುಕ್ ಮಾಡಬೇಕು. ಅದನ್ನು ಕೂಡ ಅವರು ಸರಿಯಾಗಿ ಮಾಡಿರಲಿಲ್ಲ. ಏನಿಗೆ ಮಾಡಿದ್ರು. ಸೊ ಏನಿಗೆ ಮಾಡಿರೋ ಕಾರಣದಿಂದ ಒಳಭಾಗಕ್ಕೆ ಹೋಗಿದ್ದಾರೆ ಅನ್ನೋ ಅನುಮಾನ ಕೂಡ ಶುರುವಾಗ್ತಿದೆ. ತನಿಖೆ ಕೂಡ ನಡೆಸಿದೀವಿ. ಇನ್ನೇನು ರಿಪೋರ್ಟ್ ಕೆಲವೇ ಹೊತ್ತಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಈ ಭಾಗದಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದೆ. NDRF ತಂಡಕ್ಕೆ ದೊಡ್ಡ ಸವಾಲಿನ ಕೆಲಸ ಅಂತ ಹೇಳ್ಬೋದು. ಒಳಭಾಗಕ್ಕೆ ಆಳಕ್ಕೆ ಇಳಿಲಿಕ್ಕೆ ಆಗ್ತಿಲ್ಲ. ಸ್ವಲ್ಪ ಹೊತ್ತು ಮಾತ್ರ ಇಳಿದು ಅಂದ್ರೆ ಮೃತದೇಹ ಪತ್ತೆಗೆ ಮುಂದಾಗ್ತಾ ಇದ್ದಾರೆ. ಜಾಸ್ತಿ ಹೊತ್ತು ಇರ್ಲಿಕ್ಕೆ ಆಗ್ತಿಲ್ಲ, ಆಕ್ಸಿಜನ್ ಸಾಲ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದ್ದಾವೆ. ಒಟ್ಟಾರೆ ಮೃತದೇಹಗಳ ಪತ್ತೆಗೆ NDRF ತಂಡ ಮುಂದಾಗಿದೆ. ಈಗಾಗಲೇ ಒಂದು ಮೃತದೇಹ ಪತ್ತೆಯಾಗಿದ್ದು, ಇನ್ನೊಂದು ಮೃತದೇಹ ಪತ್ತೆಗೆ ತೀವ್ರ ಶೋಧ ಕಾರ್ಯಾಚರಣೆ ಈ ಭಾಗದಲ್ಲಿ ನಡೀತಾ ಇದೆ.